ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬೆಳಗ್ಗೆ 4 ಗಂಟೆಗೆ ಎದ್ದು ಚಿಕ್ಕಮುದ್ವಾಡಿ ಹತ್ತಿರ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಇವನಿಗೋಸ್ಕರ ಹೋಯ್ತಾ ಇರೋದು, ದುಬೈಯಿಂದ ಬಂದಿದ್ದಾನೆ ಅವನು. ಇವನಿಗೋಸ್ಕರ ನಾವು ಟ್ರೆಕ್ಕಿಂಗ್ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಬಂದು ಕಾಯ್ತವ್ರೆ ಅಂದ್ಕೊಂಡ್ರೆ ಬಂದು ಕಾಯ್ತವ್ರೆ ಅಂದರೆ ನನ್ನ ಕ್ಯಾಶ್ಮೀರ್ ಬಂದು ಈಗ ಕೂತಿದ್ದೀರಾ? ಚಳಿ ಹೆಂಗೆ ಗುಪ್ತಾದೆ ಅಲ್ವೇ? ನೋಡಿ ಫ್ರೆಂಡ್ಸ್, ಅದೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಚಿಕ್ಕಮುದ್ವಾಡಿ ಫುಲ್ ಮೇಲ್ ಟಾಪ್ ಕಾಣ್ತಿದೆಯಲ್ಲ, ಅಲ್ಲಿಗೆ ಹೋಗ್ಬೇಕೀಗ. ಸನ್ರೈಸ್ ನೋಡೋಣ ಹೋಗ್ತಾ ಇದೀವಿ, ಬಟ್ ಇನ್ನೂ ಸಣ್ಣ ಕಾಣಿಸ್ತಾ ಇಲ್ಲ. ಚಿತ್ರ ಮಾತ್ರ ಕಾಣಿಸ್ತಾವಲ್ಲಿ ಆಗೈತೆ. ವ್ಯೂ ಅಷ್ಟೊಂದು ಕಾಣೋದು ಗೊತ್ತಿಲ್ಲ, ನೋಡಬೇಕು. ಮೇಲೆ ರೋಡ್ ಥರ ಸಿಕ್ಕರೆ ಚೆನ್ನಾಗಿರುತ್ತೆ, ನೋಡೋಣ. ಹಾಂ, ಸ್ಪೀಕರ್ ಎತ್ಕೊಂಡ? ಸ್ಪೀಕರ್ ಎತ್ಕೊಂಡೆ ಸ್ಪೀಕರ್. ಗಾಯ್ಸ್, ಏನು ಚಳಿ ಗೊತ್ತಾ? ಸರ್ರೆ ಚಳಿ ಹೊಡೆದೈತೆ. ಬೆಳೆ 4:15 ಎದ್ಬಿಟ್ಟು ನಾವು ಟ್ರೆಕ್ಕಿಂಗ್ಗೆ ಹೋಗ್ತಾ ಇದ್ದೀವಿ. ಹೆಂಗೆ ಚಳಿ ಹೊಡಿತೈತೆ ಅಂದರೆ ಎಲ್ಲ ಕಡೆ ಗಾಳಿ ನುಗ್ತೈತೆ, ಫುಲ್ಲು ಚಳಿ. ಜೋರ ಈಚೆ ಕುತ್ತ ಊಟನೇ ಹುಸೆ ಬಿಡ್ತಾ ಇಲ್ಲ. ಇತರ ಹುಡುಗರೆಲ್ಲ ಮುಂದೆ ಹೋಗವ್ರೆ, ನಾವು ನಿಧಾನಕ್ಕೆ ಹೋಗ್ತಾ ಇದೀವಿ. ಹೆವಿ ಚಳಿ, ಗಾಡಿಯನ್ನು ಓಡ್ಸಕ್ಕೆ ಐತೆ ಇಲ್ಲ, ಅಷ್ಟು ಚಳಿ ಐತೆ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇವತ್ತು ಇಲ್ಲೇ ಚಿಕ್ಕಮುದ್ವಾಡಿ ಹತ್ರ ಶ್ರೀ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೇ ಕನಕಪುರದಿಂದ ಜಸ್ಟ್ ಒಂದು 10 ಕಿಲೋಮೀಟ್ರು ಚಿಕ್ಕಮುದ್ವಾಡಿ ಇದೆ. ಇನ್ನು ಶ್ರೀ ನರಸಿಂಹಸ್ವಾಮಿ ಬೆಟ್ಟ ಚಿಕ್ಕಮುದ್ವಾಡಿ ಈಗ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ, ಇದೇ ಕಾಣಿಸ್ತಿದೆ, ಇದೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲ ನೋಡಿ, ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ. ಅಪ್ಪ, ಏನು ಚಳಿ, ಏನು ಫಾಗ್, ಫುಲ್ಲು ಫೀಲೇ ಆಯ್ತಲ್ಲ, ಅಷ್ಟು ಚಳಿ ಫೀಲ್ ಆಯ್ತಲ್ಲ ಅಂತ ಫೀಲ್ ಇವ್ರಿಗೆ. ನೋಡಿ, ಇದೆ ಸ್ಟಾರ್ಟಿಂಗ್ ಎಂಟ್ರಿ ಪಾಯಿಂಟು. ಇಲ್ಲಿಂದ ಆರ್ಚಿಂದ ಒಳಗೆ ಹೋಗ್ಬೇಕು ನಾವು. ಬೆಟ್ಟದ ಮೇಲೆ ಹತ್ಬೇಕಂದ್ರೆ ಇದೇ ಆರ್ಚು. ಫುಲ್ಲು ಸ್ವಲ್ಪ 1 ಕಿಲೋಮೀಟ್ರ್ ಅಷ್ಟು ಮೇಲ್ಗಡೆವರೆಗೂ ಗಾಡಿ ಹೋಗುತ್ತೆ. ಅಲ್ಲಿಂದ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ನಮ್ಮ ಬಾಯ್ಸು ಆಗಲೇ ನಮ್ಮಿಂದ ಮುಂಚೆ ವೆಯ್ಟ್ ಮಾಡ್ತಾವ್ರಲ್ಲ ಎಲ್ಲರೂ. ಆಮೇಲೆ ಲೇಟು. ಏನಪ್ಪ ಮಾಡ್ತದೆ ಮೂಲೆಯಲ್ಲಿ? ಇವಾಗ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಾಂದ್ರೂ ಒಂದು 4-5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು, ಫುಲ್ ಟಾಪ್ ರೀಚ್ ಆಗಬೇಕಾದ್ರೆ. ಅಲ್ಲ ಏನ್ ಗೊತ್ತೇ, ಯಾಕಪ್ಪ ಸುಸ್ತಾಗ್ತಿದೇನಪ್ಪ? ಹೂನಪ್ಪ, ಹತ್ತಿದ್ದಾರೆ ಸ್ವಲ್ಪ, ಅಲ್ಲಿ ಸುಸ್ತು ಬಿಡ್ತಾವಲ್ಲಪ್ಪ. ಇಲ್ಲೇ ಇರೋದು ಸಿಕ್ಕೋಯ್ತು. ನೋಡಿ, ಅಲ್ಲಿ ಮುಂದೆ ಹೋಯ್ತಾ ಒಂದು ದೊಡ್ಡದೊಂದು ಕೋಟೆ ಕಾಣಿಸ್ತಿದೆ. ಅವಾಗ ಕಾಲದಾಗ ಕಟ್ಟಿರೋ ಕೋಟೆ ಇದು. ಫುಲ್ ಕಲ್ಲಿನ ಕೋಟೆ. ಆ ಕೋಟೆ ಒಳಗೆ ನುಗ್ಗಿ ಫುಲ್ ನಾವು ಬೆಟ್ಟದ ಮೇಲೆ ಹತ್ತಕ್ಕೀಗ ನಾವು. ಏನ ಬೆಳಗ್ಗೆ ಮಾರ್ನಿಂಗ್ ಆಗಿರೋದಕ್ಕೆ ಫುಲ್ ಎಲ್ಲ ಐಸ್ ಬಂದಂಗೆ ಗೊತ್ತಾಯ್ತಂತೆ. ಅಮೇರಿಕದಲ್ಲಿ ನೀರು ಆಗ್ತಾ ಹೆಂಗೆ ಐಸ್ ಆಯ್ತದ ಹಂಗೆ ಆಯ್ತಾಯ್ತಂತಲ್ಲಿ. ಬನ್ನಿ ಹೋಗುವ ಕೋಟೆ ಒಳಗೆ ನುಗ್ಗಿ ಹೆಂಗೈತೆ ಅಂತ ನೋಡಿ. ಇದು ಯಾವ ಕಾಲದಾಗ ಕಟ್ಟಿರೋ ಕೋಟೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ನಾವೇ ಫಸ್ಟ್ ಹೋಯ್ತಾ ಇರೋದು, ಒಬ್ಬರು ಕಾಣಿಸ್ತಾ ಇಲ್ಲ. ಬರೀ ಬನ್ನಿ ನೋಡಿ, ರೋಡು ಈ ಥರ ಐತೆ. ಫುಲ್ಲು ಎಲ್ಲ ಕಲ್ಲುಗಳು, ಆರಾಮ್ಸಾಗಿ ಟ್ರೆಕ್ ಮಾಡೋದು ಅಂತ ಏನು ಕಷ್ಟ ಅನಿಸಲ್ಲ. ಸ್ವಲ್ಪ ಬಿಗಿನರ್ಸ್ ಬಂದರೆ ಅವ್ರು ಸ್ವಲ್ಪ ಸುಸ್ತಾಗ್ಬೋದು ಅಷ್ಟೇ. ಅದು ಬಿಟ್ರೆ ಏನಿಲ್ಲ, ಆರಾಮಾಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಗಂಟೆಲಿ? ಮಳೆ ಬಂತು. ಜಿಮ್ ಬೆಳಗ್ಗೆ ಎದ್ದೋಬೇಕು, ಲೈಟ್ ಹರಿತಾ ಇತ್ತು. ಯಾಕೆ ಹಬ್ಬ ತೋರಿಸ್ತೀವಿ ನಿಮಗೆ.
ನಿನ್ನೆ ಬೆಳಿಗ್ಗೆ ನೆನ್ನೆ ಬೆಳಗ್ಗೆ ಇವತ್ತು ಬೆಳಿಗ್ಗೆ ಅನ್ಕೊಂಡೆ. ಅದು ಕೊಡೋದಲ್ಲಿ ಕಾರ್ ಹುಡ್ ಕಳಿಸ್ತದೆ ಅದು. ಆಮೇಲೆ ನೋಡಿ ಅದೆಲ್ಲ ಒಣಕೊಬಿಟ್ಟೈತೆ ಫುಲ್ ಎಲ್ಲ. ಮಳೆ ನೋಡಿ ಇಲ್ಲಿಂದ ಸ್ವಲ್ಪ ವ್ಯೂ ಸ್ವಲ್ಪ ಲೈಟಾಗಿ ವ್ಯೂ ಕಾಣಿಸ್ತೈತೆ, ಬಟ್ ಅಷ್ಟೊಂದು ಇನ್ನೂ ಕ್ಲಿಯರಿಟಿ ಕಾಣ್ತಿಲ್ಲ. ಇನ್ನು ಫುಲ್ ಟಾಪ್ ಹೋಗ್ಬೇಕು. ಎಲ್ಲ ಫುಲ್ ಬಾಯಿ ಸುತ್ತಿ ಮೇಲೆ ಹೋಯ್ತವ್ರೆ. ಅವನು ಕಬ್ಬಾಳ ಅಂದ್ಕೊಂಡು ಬರ್ತೀನಿ ಅಂತ ಹೇಳಿದಂತೆ. ಅಯ್ಯೋ ಇದು ಯಾರು ಹೋಗ್ತೀವಿ ಬಿಡೋ ಸುಮ್ಮನೆ ಆಗೋದೆ ಅಂತ ಹೇಳ್ದ. ಒಬ್ಬೊಬ್ರು ಇರ್ತಾರೆ, ಅದೇ ಬೇಜಾರ ಹೂವು ಹಿಡಿపోతారు. ಯಾವ ಹೂವನಪ್ಪ? ಯಾವ್ದ್ರ ತೆಗಿ ಎಲ್ಲರಾಗಿ ಹೂವನೇ ಅಲ್ಲ ಸೈಕಲ್ ದೀಪು ಇಲ್ಲೆಲ್ಲರ ಇರ್ತದೆ. ಅದ್ಬೇರೆ ಅರುಣನ ಜೊತೆಗೆ ಹಾಕೊಂಡ್ಬಿಡ್ತಾರೆ. ಅರುಣ ಅಂದ್ರೆ ಹೂ ಬರಲ್ಲ, ಇನ್ನೊಂದು ಏನೋ ಗೋಲಿ ಹಿಂಗೆ ಹಾಕೋತಾರೆ. ಅದು ಬಿಡಲ್ರಿ, ತೆಗಿತಾರೆ, ಹಾಕ್ತಾರೆ. ಯಾರೋ ನಾನು ಹೆಂಗಿದೆ ಟ್ರೆಕ್ಕಿಂಗ್ ಎಲ್ಲ ಚೆನ್ನಾಗಿದ್ಯಾ? ಅದೇ ಹುಡುಗಿನ ನೋಡಕ್ಕಾಗಿಲ್ಲ, ಅದೇ ಬೇಜಾರು. ನಡ್ರಿ ಮೇಲೆ ಬರ್ತಾರೆ ನೋಡ್ರಿ. ನೆಮ್ಮದಿನೇ ಕೊಡ್ತಲ್ಲ. ನಡಿಯಪ್ಪ ದುಬೈ. ಇವನ್ಗೋಸ್ಕರ ಇವತ್ತು ಎಲ್ಲರೂ ಟ್ರೆಕ್ಕಿಂಗ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ. ಹೋಗ್ಬೇಕಂತ ಹೇಳ್ತಿದ್ದಲ್ಲಪ್ಪ. ಹಾಂ ನೋಡಿ ಇಲ್ಲಿಂದ ಸ್ವಲ್ಪ ಮೆಟ್ಲೈತೆ, ಒಂದು ಅರ್ಧ ಮೆಟ್ಲೈತೆ. ಮೆಟ್ಲು ಹತ್ಕೊಂಡು ಒಂದು ಅಲ್ಲಿಗೆ ಅಲ್ಲಿ ಗಂಟೆ ಅರ್ಧ ಗಂಟೆ ಹೋಗೋದು. ಅಲ್ಲೊಂದು ಸಿಗ್ತಾವೆ, ಅಲ್ಲೊಂದು ಕೋಟೆ ಕಾಣುತ್ತೆ. ಅಲ್ಲಿಂದ ಕುತ್ಕೊಂಡ್ರೆ ಒಳ್ಳೆ ವ್ಯೂ, ಫೋಟೋ, ವಿಡಿಯೋ ಆರಾಮ್ ತಗೋಬೋದು. ನೋಡಿ ಸ್ಟೆಪ್ಸ್ ಇದೆ, ಆರಾಮಾಗಿ ಹತ್ಕೋಬೋದು. ನೋಡಿ ಅಲ್ಲೆಲ್ಲ ನಿಮಗೆ ಇಂಥ ಚಿಕ್ಕದಾಗಿ ಕಟ್ಟಿರೋ ಕೋಟೆಗಳು ಕಾಣಿಸುತ್ತೆ ಇಲ್ಲಿ. ಅವಾಗಿನ ಕಾಲದಲ್ಲಿ ಏನು ಕೊಟ್ಟಿರೋ ಕೋಟೆ ಗೊತ್ತಿಲ್ಲ. ಪ್ರಕೃತಿ ನಮ್ಮ ಒಂದು ಬದುಕಿನ ಭಾಗವಲ್ಲ, ನಾವು ಪ್ರೀತಿಸುವ ಒಂದು ಭಾಗ. ಹತ್ತಷ್ಟಲ್ಲೇ ಕೊಡ್ತಾ ಇದ್ದಾನೆ, ಇವೊಂದು ಉಸಿರು ಕೊಡ್ತಾ ಇದ್ದಾನೆ. ಇವರದ್ದು ಕುತ್ಕೊಂಡೇ ಬಿಟ್ಟು ರಾಯ್ತೀರ ಅಂತ. ಅರುಣ್ ಸೂರ್ಯ ಅವರೇ, ಮಳೆ ಇಂತು ಭೂಮಿ ಎಲ್ಲ ಒಣಗೋಗಿದೆ. ತೇವಾಂಶ ಇದ್ದಿದ್ರೆ ಹಸಿರಾಗಿರೋದು. ನೋಡಿ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಕಾಣುತ್ತೆ, ಕರ್ಕೊ ತೋರಿಸಿ ಬನ್ನಿ. ಹೋಗ ಹೇಳಿ ಆ ಆಟಕ್ಕೆ ಬುಲೆಟ್ ಗಾಡಿ ತಗೊಂಡು ನೋಡಿ ಇಲ್ಲಿಂದ ಒಂದು ನಿಂತ್ಕೊಂಡ್ರೆ ಇಲ್ಲೊಂದು ವ್ಯೂ ಪಾಯಿಂಟ್ ಕಾಣುತ್ತೆ. ಫುಲ್ಲು ಫಾಗ್ ಕವರ್ ಆಗೈತೆ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಮಳೆ ಉಯ್ದಿದ್ರೆ ಫುಲ್ ಹೆಸರಾಗಿ ಕಾಣಿಸ್ತಿತ್ತು. ಇಲ್ಲೆಲ್ಲ ಇಲ್ಲೆಲ್ಲ ಕೂತ್ಕೊಂಡಿದ್ದು ಒಂದು ಉಪ್ಸಾರು ಮುದ್ದೆ ಚೇತು ನಿಜ ಹೇಳ್ತಿರಲ್ಲ. ಬಡ ಫೋಟೋ ಪೋಸ್ಟೇ ಮಾಡಿಲ್ಲ, ಇನ್ನೂ ತಗೋಣ ಬಿಡಿ. ಇದೇ ಜಾಗ ಕೂತ್ಕೊಂಡಿದ್ದು ಒಂದು ಫೋಟೋ ತಗೊಂಡಿದ್ದು. ಹಾಂ ಜಲಸಿದ್ದೇಶ್ವರ ಬೆಟ್ಟ, ಅಲ್ಲಂತೂ ಜಾರ್ ಬಿದ್ದಾಯ್ತು. ಬಾರ ಇದು ವ್ಯೂ ಪಾಯಿಂಟ್ ನೋಡು. ಹೋಯ್ದು ರಾಮನಗರ ಹತ್ರ ನಾನು ಚೇತು ಪುಷ್ಪಿದ್ದು ನೋಡಿ. ಇಲ್ಲೊಂದು ವ್ಯೂ ಪಾಯಿಂಟ್ ಎಷ್ಟು ಸಕ್ಕತ್ತಾಗಿದೆ ನೋಡಿ. ಇದರಿಂದ ಸೂಪರ್ ಆಗೈತೆ. ಅಲ್ಲಿಂದ ಟಾರ್ಚ್ ಕಾಣ್ತಿದ್ದಿಲ್ಲ, ಅಲ್ಲಿಂದ ಆರ್ಚ್ ಬಂದು ಅಲ್ಲಿಂದ ಮಂದಿ ಫುಲ್ಲು ಇಲ್ಲಿ ನೋಡ್ಕೊಂಡು ಹಿಂಗೆ ಬಂದಿದ್ದ ಮೇಲೆ
ಟ್ರೆಕ್ಕಿಂಗಲ್ಲಿ ಬಂದಿರೋ ಸದಸ್ಯರು ಯಾವ ಊರಿಂದ ಬಂದವರು ಕೇಳ್ಕೋಣ ಬನ್ನಿ. ಸರ್ ನೀವು ಯಾವ? ಪಿಚಿನ್ಕೆರೆ ಫ್ರಾನ್ಸು, ನೀವು? ಮಳೆಗಾಲ ಬಟಲ್ಲು, ತಾವು? ಕಲ್ಲಳ್ಳಿ ಕಬಾಬ್, ನೀವು? ಬಂಡಳಿ ಬಾಲು. ತಾವು? ಇವರೆಲ್ಲ ನಮ್ಮ ಗಾಡು. ಓಕೆ, ಇಲ್ಲಿಗೆ ಒಂದು ಅರ್ಧ ದಾರಿ ನಾವು ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ ಒಂದು ಅರ್ಧ ದಾರಿ ಐತೆ. ಬೇಗ ನಡಿ ಹೋಗೋಣ. ಬೇಗ ಸನ್ಸೆಟ್ ನೋಡಿ ಬರೋ ಆ ಕಡೆ ಬರ್ತದ ಅಲ್ಲಿ ಬಿಸಿಲು. ಬೇಗ ಬನ್ನಿ, ಆಯಿತು. ಸನ್ರೈಸ್ ಆಯ್ತಿದೆ, ಬೇಗ ಹೋಗೋಣ. ಆಲ್ಮೋಸ್ಟ್ ಅಲ್ಲಿ ಮೇಲೆ ಬಂದ್ಬಿಟ್ಟೆ ಸೂರ್ಯ. ಫುಲ್ಲೆಲ್ಲ ಒಣಗಿಬಿಟ್ಟೈತೆ. ನೀರಿಲ್ಲ, ಮಳೆ ಇಲ್ಲ. ಇಲ್ಲಿ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಮೇಲ್ಗಡೆ ನಾನ್ ವೆಜ್ಜು ವೆಜ್ಜು ಎರಡೂ ಮೇಲೆ ಬೆಟ್ಟದಲ್ಲಿ ಮಾಡ್ತಾರೆ. ತೊಂದರೆ ಏನಿಲ್ಲ, ನಾನ್ ವೆಜ್ ತಿಂದು ಬರ್ಬೋದು. ಬಂದ್ಬಿಟ್ಟು ಮೇಲಕ್ಕೆ ಟಾಪ್ಗೆ ಆಲೆ ಸೂರ್ಯ ಹುಟ್ಟಿ ಮೇಲೆ ಬಂದ್ಬಿಟ್ಟವನೆ. ಹುಣ್ಸೆಣ್ಣು ಗಮ್ಮ ಅಂತೈತೆ. ಸೂರ್ಯ ಹಿಂಗೂ ದಾರಿ ಐತೆ, ಹಂಗೂ ದಾರಿ ಐತೆ. ಓ ಅಲ್ಲಿ ನೋಡಿ ಸೂರ್ಯ ಸನ್ರೈಸ್ ದಾರಿ ಆಗ್ಬಿಟ್ಟಿದೆ. ಸೂರ್ಯ ಆಲೆ ಹುಟ್ಟಿ ಮೇಲೆ ಊಟ. ನಾವು ಹೋಗಿ ಸ್ವಲ್ಪ ಲೇಟ್ ಆಗೋಯ್ತು ನೋಡಿ. ಈ ಜಾಗದಲ್ಲಿ ಮಟನ್ ಗಿಟನ್ ತಂದು ಮಾಡಿ ಅಡುಗೆ ಮಾಡ್ಕೊಂಡು ತಿನ್ಕೊಯ್ತಾರೆ. ಹಾಂ ನೋಡಿ, ಸೂರ್ಯ ಅಲ್ಲೇ ಹುಟ್ಟ ಮೇಲೆ ಬಂದಾನೆ. ಎಲ್ಲ ಬೆಟ್ಟದ ಮೇಲೆ ಪ್ಲಾಸ್ಟಿಕ್ ಬಾಟ್ಲು, ಪೇಪರ್ ತಂದೆಲ್ಲ ಬಿಸಾಕೆಲ್ಲ ಹಾಳು ಮಾಡೋರೆ. ಎಣ್ಣೆ ಬಾಟ್ಲು ಬಿಡಲಿಲ್ಲ, ಎಣ್ಣೆ ಗಿಣ್ಣೆ ಏನೆಲ್ಲ ಹೊಡೆದಾರೆ. ಅಲ್ಲಿ ದೇವ್ರು ಮಡಿಕೊಂಡು ಮೇಲೆ ನಾನ್ ವೆಜ್ ಮಾಡಿ ಬಿಡಬಾರ್ದಾಯ್ತು. ಎಲ್ಲ ಬುಟ್ಟಿ ಎಲ್ಲ ಹಾಳು ಮಾಡಿ ಮಡಗವ್ರ ದೇವಸ್ಥಾನ ಮೇಲ್ಗಡೆ. ನಾವು ಬಂದಿರೋ ಪ್ಲೇಸು ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ, ಚಿಕ್ಕಮಗಳೂರು ಹತ್ರ. ಇಲ್ಲೊಂದು ಪ್ಲೇಸ್ ಐತೆ, ಕೊಳ್ಳ. ವರ್ಷದ 365 ದಿನವೂ ಮಳೆ ಬರಲಿ ಬಿಸಿಲಿರಲಿ ಏನೇ ಆಗಲಿ ನೀರು ಹಿಂಗೋದಿಲ್ಲ. ಕ್ಷೇತ್ರದ ಮಹಿಮೆ ಅಂತದೆ. ಯಾವಾಗ ನೀರು ಇದ್ದೇ ಇರುತ್ತೆ. ನೀವು ತಾವು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಇಲ್ಲಿ ಬಂದು ಅಡುಗೆ ಮಾಡ್ಕೊಳ್ಳಿ, ತೊಂದರೆ ಇರೋ. ಪ್ಲಾಸ್ಟಿಕ್ ಎಲ್ಲ ಇದೆಲ್ಲ ವೇಸ್ಟ್ ಮಾಡಬೇಡಿ, ಗಲೀಜು ಮಾಡಬೇಡಿ, ಪ್ರಕೃತಿನ ಉಳಿಸಿ. ನೋಡಿ ಆಲ್ಮೋಸ್ಟ್ ಫುಲ್ ಟಾಪ್ ಬಂದೇ ಬಿಟ್ಟು. ನಿಮ್ಗೆ ಇಲ್ಲೊಂದು ದೇವರ ವಿಗ್ರಹ ಐತೆ ನರಸಿಂಹಸ್ವಾಮಿದು, ಬನ್ನಿ ತೋರಿಸ್ತೀನಿ. ಹತ್ರ ಹೋಗಿಲ್ಲ ನೋಡಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಫುಲ್ಲು ಪಾಕ್ ತುಂಬೈತೆ. ಒಂದು ಸ್ವಲ್ಪನ ಕ್ಲಿಯರೇ ಕಾಣಿಸ್ತಾ ಇದೆ ರೋಡೆಲ್ಲ. ಇದೆ ಫುಲ್ ಟಾಪ್ ವ್ಯೂ. ನೋಡಿ ಫುಲ್ಲು ನಮಗೆ ಕ್ಲೌಡ್ ಕಾಣಿದ್ರೆ ಸಕ್ಕದಾಗಿರೋದು. ಬರೀ ಫಾಗ್ ಅಷ್ಟೇ, ಕ್ಲೌಡ್ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ. ಚೆನ್ನಾಗಿ ಬರೋ ಸೂರ್ಯ ಫುಲ್ ಆಗಲೇ ಫುಲ್ ಟಾಪಲ್ಲಿ ಎತ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಸ್ವಲ್ಪ ಬೇಗ ಬರಬೇಕಿತ್ತು, ಚೆನ್ನಾಗಿ ಕಾಣ್ತಿತ್ತು. ಬಾಯ್ಸ್ ಅಲ್ಲೇ ಮೇಲೆ ಬಂದಕ್ಕೆ ಫೋಟೋ ಇದು ರೆಡಿಯಾಗವ್ರೆ ಎಲ್ಲ. ಫೋಟೋ ಸೂರ್ಯನ ಕೈ ಮೇಲೆ ಕುಂತ್ಕೊಳ್ಳೋಕೆ ಯಾವ ಥರ ಯಾವ ಆ್ಯಂಗಲ್ ಗೊತ್ತು ನೋಡಪ್ಪ. ಇಲ್ಲ ಸೂರ್ಯನೇ ಕಾಣ್ತಾ ಇಲ್ಲ. ಕಾಣ್ತಿಲ್ಲ ಕಣ್ಣ. ಇನ್ನೊಂಚೂರು ಆಯ್ತು. ಸೂರ್ಯ ಸಿಕ್ಬಿಡ ಕೈಗೆ. ಇನ್ನೊಂಚೂರು ಮೇಲೆ ಯಾವ ಥರ ಗಾಳಿ ಬೀಸ್ತೈತೆ ಅಂದರೆ ಅಲ್ಲಿ ಹತ್ಕೊ ಬಂದಿರೋಕ್ಕೆ ಫುಲ್ ದೇವ್ರ ತುಂಬ ತಣ್ಣಗೈತೆ. ಸೂರ್ಯ ಕಾಣಿಸ್ತಾ ಮಧ್ಯದಲ್ಲಿ. ಜಾಸ್ತಿ ಡೌನ್ ಹೋಗ್ಬಿಡು, ಹುಷಾರು. ಡೀಪ್ ಇದೆ ಫುಲ್ ಕೆಳಗಡೆ ಇಲ್ಲ. ಬರೋ ಕಲ್ಲು ಬಿಡಲ್ಲ, ಎಲ್ಲ ಕಲ್ಲು ಕೆತ್ಬಿಡ್ತಾರೆ ಹಂಗೆ ನಮ್ಮ ಜನ. ಕಾಡನ್ನು ಬೆಳೆಸಿ ಉಳಿಸಿ ರೂರಲ್ ಕಾಲೇಜ್ ಅಂತ ಯಾರು KKP ಅವರು 31/8/25 ಏನು ತಪ್ಪಿದ್ದೀನೇ. ಎಲ್ಲ ಬಿಡ, ಎಲ್ಲ ಕಡೆ ಕಿತ್ತಾಕ್ಬಿಡ್ತಾರಲ್ಲಪ್ಪ ಎಲ್ಲ ಕಡೆ. ಒಂದು ಮರ 1000 ಜೀವಕ್ಕೆ ವರ ಅಂತೆ. ವಾವ್,
ಏನಾದ್ರು ಪೂಜೆ ಎಲ್ಲ ಮಾಡೋದಾಕಲ್ವಪ್ಪ, ಆಟ ಮಾಟ ಏನಾದ್ರು ಮಾಡಿಸ್ಬಿಟ್ಟಿದ್ದಾರೆ. ನಿಮಗೆ ಇನ್ನು ಮುಂದೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ತೋರಿಸ್ತೀನಿ, ಫೋಟೋಗಾಗಲಿ ಒಂದು ವ್ಯೂ ಪಾಯಿಂಟ್ನ ಕುತ್ಕೊಂಡು ನೋಡೋಕ್ಕಾಗಲಿ ಒಂದು ಪ್ಲೇಸ್ಗಳು ತೋರಿಸ್ತೀನಿ ಹೇಗೈತೆ ಅಂತ ನೋಡಿ. ನೀವೇನಾದರೂ ಬಂದರೆ ಇಲ್ಲಿಗೆಲ್ಲ ಹೋಗಿ, ಪ್ಲೇಸ್ ಚೆನ್ನಾಗೈತೆ. ಬನ್ನಪ್ಪ ಬರ್ರಿ ಮುಂದಕ್ಕೆ. ಅಲ್ಲೊಂದು ಜಾಗ ಐತೆ ತುದಿಲಿ, ಅಲ್ಲಿ ನಿಂತ್ಕೊಂಡ್ರೆ ಫೋಟೋ ಆಗಲಿ ಒಂದು ವೀಡಿಯೋ ಆಗಲಿ ಒಂದು ವ್ಯೂ ನೋಡೋಕ್ಕೆ ಎಷ್ಟು ಸಕ್ಕತ್ತಾಗೈತೆ ಅಂದರೆ ಸೂಪರ್ ಆಗೈತೆ. ಬನ್ನಿ ಅಲ್ಲೊಂದು ಪಾಯಿಂಟ್ ಕಾಣ್ತಿದೆಯಲ್ಲ, ನೋಡಿ ಅಲ್ಲಿ ಕೂತ್ಕೊಂಡು ಚೆನ್ನಾಗಿ ಬರುತ್ತೆ ಫೋಟೋ ವೀಡಿಯೋ ಕೂತ್ಕೊಂಡು. ಒಳ್ಳೆ ಸನ್ರೈಸ್ನ ಆರಾಮಾಗಿ ನೋಡ್ಬೋದು, ಚೆನ್ನಾಗಿದೆ. ಈ ಸನ್ಸೆಟ್ ನೋಡ್ಬೇಕಂದ್ರೆ ಈ ಕಡೆ ಸೈಡು ಇಲ್ಲೊಂದು ಪಾಯಿಂಟ್ ತೋರಿಸ್ತೀನಿ, ಇಲ್ಲೂ ಸಕ್ಕತ್ತಾಗೈತೆ, ಇಲ್ಲೂ ಸನ್ಸೆಟ್ ನೋಡ್ಬೋದು. ಈಗೆಲ್ಲ ಮೇಲೆ ಬಂದಮೇಲೆ ಪ್ಲಾಸ್ಟಿಕ್ಕು ಆಗಲಿ ವಾಟರ್ ಬಾಟಲ್ ಆಗಲಿ ತಂದು ಥ್ರೋ ಮಾಡಿಬಿಟ್ಟು ದಯವಿಟ್ಟು ಕೇಳ್ಕೊತಾಯಿನಿ. ನೋಡಿ ಎಷ್ಟು ಹಾಳು ಮಾಡಿದ್ದಾರೆ ಅಂದರೆ ಎಲ್ಲ ಎಣ್ಣೆ ಬಾಟ್ಲು, ಬರೀ ವಾಟರ್ಗೆ ಇದೈತಲ್ಲ ಬಾಟಲ್ಗಳೆಲ್ಲ. ಏನು ಜನ ಬುದ್ಧಿವಂತರು ಡಾಕ್ಟ್ರು ಬೇಕು ಅಂತ ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ ಒಂದು ಗೊತ್ತಿಲ್ಲ. ಆ ಕಡೆ ಹಾಕೋತೀನಿ. ವ್ಯೂ ಪಾಯಿಂಟ್ ತೋರಿಸ್ತೀನಿ ತಾಳಿ ಈ ಕಡೆಯಿಂದ. ಒಳ್ಳೆ ಬರ್ತಾಬಿಟ್ಟೈತೆ. ನಡ್ಕೊಂಡು ಹೋಗ್ಬೇಕು. ತುದಿ ಪಾಯಿಂಟ್ ಇದಲ್ಲ, ತುದಿ ಪಾಯಿಂಟಲ್ಲಿ ನಿಂತ್ಕೊಂಡು ಅವಳು ಫೋಟೋ ಚೆನ್ನಾಗಿ ಬರುತ್ತೆ. ಈ ಪಾಯಿಂಟಲ್ಲಿ ನಿಂತ್ಕೊಂಡು ಅಲ್ಲಿಂದ ನಿಂತ್ಕೊಂಡು ಫೋಟೋದಲ್ಲಿದ್ರೆ ವ್ಯೂ ಎಲ್ಲ ಮಸ್ತ ಕ್ರೇಜಿಯಾಗಿ ಕಾಣಿಸ್ತದೆ. ಇದು ಸ್ವಲ್ಪ ಪಾಕ್ ತುಂಬ್ಕೊಂಡಿದೆ ಅಷ್ಟೇ, ಮತ್ತು ವ್ಯೂ ಅಷ್ಟೇ ಅಂತ ಹೇಳ್ಬೋದು. ಸೂಪರ್ ಆಗೈತೆ. ಕ್ರೇಜಿ. ಇನ್ನೊಂದು ದುಡ್ಡು ಮಾಡಿ ಎಂಜಾಯ್ ಮಾಡೋದಲ್ಲ, ಏಜ್ ಇದ್ದಾಗ ಎಂಜಾಯ್ ಮಾಡಿ, ಟ್ರೆಕ್ಕಿಂಗ್ ಮಾಡಿ, ಟ್ರಾವೆಲ್ ಮಾಡಿ. ನೋಡಿ ಹೇಳಿದ್ನಲ್ಲ, ಇಲ್ಲಿಂದ ಕುತ್ಕೊಂಡ್ರೆ ಫೋಟೋ ವೀಡಿಯೋಗೆ ಒಂದು ಒಳ್ಳೆ ಫೋಟೋ ಕೊಡ್ಬೋದು, ಚೆನ್ನಾಗೈತೆ ಲೊಕೇಶನ್ ಮಾತ್ರ ಇಲ್ಲಿಂದ ಫೋಟೋಗೆ. ಮೇಲೆ ಸನ್ರೈಸ್ ಎಲ್ಲ ನೋಡಿಕೊಂಡು ಫ್ರೆಂಡ್ ಜೊತೆ ಟೈಮ್ ಪಾಸ್ ಮಾಡಿ ಫೋಟೋ ತಗೊಂಡು ಇವಾಗ ನಾವು ಹೊಡ್ತಾ ಇದ್ದೀವಿ. ಓಕೆ, ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ಕಂಟೆಂಟ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಎಕ್ಸ್ಪ್ಲೋರ್ ಕರ್ನಾಟಕ 42.